ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ ಇಲ್ಲಿ ನೋಡು. ಪುಟ, ನೀನು ಆದಷ್ಟು ಬಿರ್ನೆ ನಿಮ್ಮ ಅಪ್ಪ ಅವರಂತ ಸೇರ್ಕೊಳ್ಳಿ ಅಂತ ಅದು ಯಾವ್ರ ಹತ್ರ ಬೇಡ್ಕೊಂಡು ಬಂದೆ. ನೀನು ನನ್ನ ಜೊತೆ ಇರೋ ಋಣ ಇಲ್ಲ ಅಂತ ಅನಿಸ್ತಾ ಇದೆ. ಹೋಗ್ಲಿ ಬಿಡು, ನೀನು ಎಲ್ಲೇ ಇದ್ರೂ ಸಂದಾಗಿರ್ಬೇಕು. ಅಪ್ಪಯ್ಯ, ಈ ಮಗಿಗೆ ಅವ್ರ ಅಪ್ಪ ಅವ್ವ ಸಿಕ್ಕಮ್ಯಾಕೆ ನನ್ನ ಬಿಟ್ಟು ಹೊಂಟೋಯ್ತಾಳಲ್ವೇ? ಅಲ್ಲಿಗೆ ಹೋದ್ಮ್ಯಾಕೆ ನನ್ ನೆನ್ಪಿರ್ತದೋ ಇಲ್ವೋ ಗೊತ್ತಿಲ್ಲ. ಈ ಮಗಿನ ಕಳ್ಸ್ಕೊಡಕ್ಕೆ ಸ್ಯಾನೆ ಸಂಕಟ ಆಯ್ತಾಯ್ತು. ಮರುವು ಅನ್ನೋದು ದೇವರು ಮನ್ಸನ್ನು ಕೊಟ್ಟಿರೋದು ದೊಡ್ಡ ವರ ಕಣ. ಕಾಲ ಕಳೀತಿದ್ದಂಗೆ ಎಲ್ಲನೂ ಮರಿತಾ ಹೋಯ್ತಿದ್ವಿ. ವಾಸ್ತವದಲ್ಲಿ ಬದುಕೋದನ್ನ ಕಲ್ತ್ಕೋಬೇಕು ನೋಡ. ಮಕ್ಕಳು ಎತ್ತೋ ರಾಷ್ಟ್ರೀಯದಲ್ಲಿ ಬದುಕಿದ್ರೆ ಅವ್ರಿಗೂ ಶ್ರೇಯಸ್. ನಡಿಯಪ್ಪ, ಸ್ಟೇಷನ್ಗೆ ಹೋಗ್ಬ. ಅಲ್ಲ ಸಾನ, ಯಾರ್ದೋ ಮಗುಗೆ ಇಟ್ಟೊಂದು ಸಂಕಟ ಪಡ್ತೀಯಲ್ಲ ಸಾನ. ಇಟ್ಟಕ್ಕೆ ನಾನು ನಿನ್ನ ಮದುವೆ ಆಗಿದ್ರೆ ಇದೇ ಥರ ಒಂದು ಪುಟ್ಟ ಮಗು ಇರ್ತಿತ್ತು. ಯಾರ್ದೋ ಬೀದಿ ಮಗು ಕಣ್ಣೀರಿಡೋ ಅವಶ್ಯಕತೆ ಇರ್ತಿಲ್ಲ. ತಾಳಿ ಹೇಳೋದ್ರಾಗ ಏನು ತಪ್ಪಿಲ್ಲ ಕಣಮ್ಮ. ನೀನು ಒಂದು ಹೊಸ ಜೀವನ ಕಟ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನ್ನ ಮಗಳಾಗೂ ಒಂದು ಮಗು ಇರ್ತಿತ್ತು. ಅಪ್ಪಯ್ಯ, ಪಿರುತಿ ಕೊಡಕ್ಕೆ ನಂದೇ ಮಗು ಇರ್ಬೇಕು ಅಂತ ಏನೂ ಇಲ್ಲ ಅಲ್ವೇ? ಯಾವ ಮಗಿಗೆ ಪಿರುತಿ ಕೊಟ್ರು ಪಿರುತಿ ಬದಲಾಗಕ್ಕಿಲ್ಲ. ಆದ್ರೆ ಪಿರುತಿ ಕೊಡೋ ಸ್ಥಾನ ಬದಲಾಯ್ತದಲ್ಲಪ್ಪ. ನೀನು ಆ ಮಗುನ ಎಷ್ಟೇ ಪಿರುತಿಯಿಂದ ನೋಡ್ಕೊಂಡ್ರು ನೀನು ಅದಕ್ಕೆ ಅವ್ವಾಗಕ್ಕಾಗಿಲ್ಲ. ಎತ್ತವನೇ ಸಾಕು ಅವ್ವ ಸಾಕಿದವ. ಕಂಡೋರ್ ಮಗು ಬಗ್ಗೆ ಅಷ್ಟೊಂದು ಪಿರುತಿ ಬ್ಯಾಡ ಕಣವ. ಅದು ಯಾವತ್ತೂ ನಮ್ದು ಆಗಕ್ಕಿಲ್ಲ. ನಡಿ, ಸ್ಟೇಷನ್ಗೆ ಹೋಗ್ಬಿಡು. ಬಾಬು, ಇದೇ ಮಾತನ್ನ ಈಗ ನಾನು ನಿಮ್ಮ ಮಗಳಿಗೆ ಹೇಳಿದ್ರ ಕಣ್ಣಲ್ಲೇ ಸುಟ್ಟಾಕ್ಬಿಡ್ರೋಳು. ಕಾಳಿ, ಏನು ಹೇಳ್ತೀವಿ ಅನ್ನೋದು ಎಷ್ಟು ಮುಖ್ಯನೋ ಹೆಂಗೆ ಹೇಳ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ನಿನ್ಗೆ ಅದೆಲ್ಲ ಎಲ್ಲಿ ಬರ್ತದೆ? ಆಯ್ತು ಬಿಡು, ನನಗೆ ಅಪ್ಪ ಮಗಳ ವಿಷಯ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಸ್ಟೇಷನ್ ಹೋಗೋದು ಗೊತ್ತಾಯ್ತದೆ. ನಡಿ ಹೋಗಮ್ಮ. ಬಾ ಪುಟ. ಅಯ್ಯೋ ಮಗಳೇ, ಈ ಅಮ್ಮನ್ ಬಿಟ್ಟು ಎಲ್ಲೋಗ್ಬಿಟ್ಟಿದ್ದಮ್ಮ ನೀನು. ನೀನ್ ಕಾಣ್ದೆ ಈ ಅಮ್ಮ ಸತ್ತೋಗ್ಬಿಟ್ಟಿದ್ಲು. ಪುಣ್ಯವಂತರು ಸರ್ ನೀವು. ಕಳೆದೋಗಿರೋ ನಮ್ಮ ಮಗುನ ಕಾಪಾಡಿ ನಮಗೆ ವಾಪಸ್ ಕೊಟ್ರಲ್ಲ, ನಿಮ್ಮ ಋಣನ ಹೆಂಗೆ ತೀರಿಸ್ಬೇಕಂತ ಗೊತ್ತಾಗ್ತಿಲ್ಲ.
ಗಂಟಿ ಬಂದ ಗಂಟಿ ಹೊಸಿ ನಿಂತ್ಕೊಳ್ಳಪ್ಪ. ಯಾಕೆ ರಮಣ ಏನಾಯ್ತು? ಯಾಕೆ ಎಲ್ಲರೂ ಹಿಂಗೆ ಗಾಬರಿ ಬರ್ತಿದ್ದೀರಾ? ಏನು ಹೇಳೋದಿತ್ತಾ? ನಿಮ್ಮನ್ನೇ ನೋಡೋಣ ಅಂತ ಪುಟ್ಟಕ್ಕನ ಮನೆ ಕಡೆ ಹೊರಟಿದ್ವಿ. ನೀವು ಇಲ್ಲಿ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ಆ ರಾಧಾ ನಿಮ್ಮ ಮನೆ ಮೇಲೆ ಕೇಸ್ ಹಾಕಿ ಅಟೊಂದು ಅವಮಾನ ಮಾಡಿರೋ ವಿಷಯ ಇಡೀ ಊರಿಗೆ ಗೊತ್ತಾಯ್ತಿ. ನಮ್ ಬಂಗಾರಮ್ಮ ಇದ್ದಿದ್ದ ಆ ದೇವಸ್ಥಾನಕ್ಕೆ ಆ ರಾಧಾ ಬೀಗ ಹಾಕ್ಸೋಳಲ್ಲ, ಆ ದೇವ್ರು ಸುಮ್ನೆ ಬಿಡಲ್ಲ ಕಣವ. ಹೌದು ಕಂಟಿ, ವಿಷಯ ತಿಳಿದು ಮನ್ಸಿಗೆ ಸಾನೇ ಬೇಸರ ಆಯ್ತು. ಊರಿಗೆ ನ್ಯಾಯ ಹೇಳ್ತಿದ್ ಮನೆಗೆ ಅನ್ಯಾಯ ಮಾಡಕ್ ಹೋದ್ರೆ ಆ ದೇವ್ರು ಒಳ್ಳೇದ್ ಮಾಡಕ್ಕಿಲ್ಲ ಕಣಪ್ಪ. ಈಗ ಆ ಮಾತು ಯಾಕೆ ಬಿಡು ರಾಮಣ್ಣ? ಕಂಟಿ, ಆ ಕೇಸು ನಿಮ್ ಪರವಾಗಿ ಆಗ್ಲಿ ಅಂತ ಆ ದೇವ್ರಿಗೆ ಅಕ್ಕೆ ಹೊತ್ತು ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಬಂದಿದೀವಿ. ಪ್ರಸಾದ ತಗೊಳಪ್ಪ. ನಮಗೋಸ್ಕರ ಈಟೆಲ್ಲ ಅಭಿಮಾನ ತೋರಿಸಿರೋ ನಿಮಗೆ ಏನು ಹೇಳ್ಬೇಕು ನಂಗೆ ಗೊತ್ತಾಯ್ತಲ್ಲ. ಇದ್ರಲ್ಲಿ ಏನೈತೆ ಕಂಟಿ? ಅಮ್ಮೋರು ನಮಗೆ ಮಾಡಿರೋ ಉಪಕಾರದ ಮುಂದೆ ಇದೆಲ್ಲ ಯಾವ ಲೆಕ್ಕ? ಬಂಗಾರಮ್ಮವ್ರ ಮನೆಗೆ ಬೀಗ ಬಿದ್ದೈತೆ ಅಂದ್ರೆ ಈ ಊರಿಗೆ ಕತ್ಲ ಒರೆಸ್ದಂಗೆ. ಆದಷ್ಟು ಬೇಗ ಆ ಮನೆ ನಿಮಗೆ ಸಿಗಂಗಾಗಿ ಮತ್ತೆ ಈ ಊರಿಗೆ ಬೆಳಕಾಗಿ. ಇಷ್ಟೇ ಕಂಟಿ ನಾವು ಕೇಳ್ಕೊಳ್ಳೋದು. ನಾವಿನ್ ಬರ್ತೀವಿ ಕಂಟಿ. ನಮಸ್ತೆ. ಸರ್, ನೋಡಿದ್ರಿ ಅತ್ತೆ ಸಂಪಾದಿಸಿರೋ ಪ್ರೀತಿನ? ಈ ಪ್ರೀತಿ ಮುಂದೆ ನಮ್ಮ ಆಸ್ತಿ ಯಾವ ಲೆಕ್ಕ ಹೇಳಿ? ಈ ಊರ್ ಜನನೇ ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತಿದ್ದಾರೆ ಅಂದ್ರೆ ಖಂಡಿತ ನಮ್ಗೆ ನ್ಯಾಯ ಸಿಗುತ್ತೆ ರೀ. ಜಿಟಸ್ನೇ ಅವರೇ, ನಾನು ಈಟ್ ದಿನ ನಾವು ಕೇಸ್ನ ಗೆಲ್ಬೇಕು ಅಂತ ಓಡಾಡ್ತಿದ್ದೆ. ಆದರೆ ಈ ಊರ್ ಜನರು ನಮ್ಮ ಅವ್ವನ ಮೇಕೆ ನಮ್ಮ ಮನೆ ಮೇಕೆ ಇಟ್ಟಿರೋ ಅಭಿಮಾನ ನೋಡ್ತಿದ್ರೆ ನಾವು ಖಂಡಿತವಾಗ್ಲೂ ಕೇಸ್ನ ಗೆದ್ದೇ ಗೆಲ್ತೀವಿ ಅನಿಸ್ತೈತೆ. ಜನರ ಆಶೀರ್ವಾದ ನಮ್ಮ ಮ್ಯಾಕ್ ಐತೆ ಅನ್ನೋದಾದ್ರೆ ಗೆಲುವು ನಮ್ದೇ. ರೀ, ನನಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸ್ತಿದೆ. ಹೋಗ್ಬರೋಣವಾ?